ಎಷ್ಟು ಕಾರ್ಯಕ್ರಮ ಆಗಿದೆ ಇಲ್ಲಿವರೆಗೂ? ಕೌಂಟ್ಸ್ ಏನಾರು ಇಟ್ಟಿದ್ದೀರಾ? ಆಲ್ಮೋಸ್ಟ್ ಕ್ಲೋಸ್ ಟು 5,000 ವಾಯ್ಸ್ ಓವರ್ಸ್, ಮೋರ್ ದನ್ 8,000 ಪ್ಲಸ್. ಅಪರ್ಣಾ ಅವರ ಭಾಷೆ ನಿಮ್ಮ ಭಾಷೆ ಎರಡೂ ಜಗ್ಗಿ ಕುಸ್ತಿ ಮಾಡ್ತಾ ಇದ್ವೇನೋ ಸ್ಟೇಜ್ ಮೇಲೆ ಅನ್ಸ್ತಿತ್ತು. ಆ ಕಾರಣದಿಂದ ಬಹುಶಃ ನಾನು ಅಪರ್ಣ ವಿ ನೆವರ್ ಯೂಸ್ ಟು ಪ್ರಿಪೇರ್ ಸೋ ಮಚ್. ಕಾಂಬೋನಲ್ಲಿ ವರ್ಕ್ ಆಗಿದ್ದು ಇಟ್ ವಾಸ್ ಜಸ್ಟ್ ಮ್ಯಾಜಿಕಲ್. ದೂರದರ್ಶನದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಕೂಡ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಐ ಆಮ್ ಕ್ಲಿಯರ್ ಇನ್ ಮೈ ಥಾಟ್ಸ್. ಯಾಕೆ ಗೊತ್ತಾ, ಈಗ ಟ್ರೋಲ್ ಆದಾಗ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ ಡಿಕೋಡ್ ಮಾಡಿ ಸ್ವಲ್ಪ ನೋಡೋಣ. ವಿ ಇಂಜಿನಿಯರ್ಸ್ ಮೂವ್ ದ ವರ್ಲ್ಡ್. ಆಂಕರಿಂಗ್ ನಲ್ಲಿ ಜೀವನ ಮಾಡೋದು ಇಟ್ ವಾಸ್ ನಾಟ್ ಈಸಿ ಟಾಸ್ಕ್ ಅಟ್ ದೋಸ್ ಡೇಸ್. ದೂರದರ್ಶನದಲ್ಲಿ ಸ್ಕ್ರೂಟಿನಿ ಇವಾಗ್ಲೂ ಆಗತ್ತೆ ಬಟ್ ಆಗ ಜಾಸ್ತಿ ಇತ್ತು. ಯಾಕಂದ್ರೆ ದೂರದರ್ಶನಲ್ಲಿ ಇವತ್ತಿಗೂ ಐ ಆಮ್ ನಾಟ್ ಟ್ರೈಂಗ್ ಟು ಬಿ ಬಯಾಸ್ ಸಮಥಿಂಗ್. ಅಮಿತಾಬ್ ಬಚ್ಚನ್ ಅವರ ವಾಯ್ಸ್ ಅನ್ನ ಕೂಡ ರಿಜೆಕ್ಟ್ ಮಾಡಿದ್ರು. ಬಹುಶಃ ವೆರಿ ಫ್ಯೂ ಆರ್ ದೇರ್ ಹೂ ಕಾನ್ಸಂಟ್ರೇಟ್ ಆನ್ ಕನ್ನಡ. ಪೀಪಲ್ ಕ್ರಿಟಿಸೈಸ್ ಪ್ರೈವೇಟ್ ಚಾನೆಲ್ಗಳಲ್ಲಿ ಕನ್ನಡ. ಐ ಡೋಂಟ್ ಥಿಂಕ್ ನೀವು ಹೆಂಗೆ ಅದನ್ನು ಮೇಂಟೈನ್ ಮಾಡಿದ್ರಿ. ಲೆಟ್ ಮಿ ಆಸ್ಕ್ ಯು. ಯಾತಕ್ಕಿದ್ ಕೇಳಿದೆ ಅಂದರೆ ಆ ಅಲ್ಪಪ್ರಾಣ ಮಹಾಪ್ರಾಣದ ಬಗ್ಗೆ ಗಮನ ನನಗೆ ಬಂದಿದ್ದು ದೂರದರ್ಶನ. ನೀವು ಈ ಸುವರ್ಣ ನ್ಯೂಸಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ? ಏನ್ ಕಾರಣ? ಆದ್ರೆ ಬೇರೆ ಚಾನಲ್ಗೆ ಹೋಗಿದ್ರೆ ನಿಮಗೆ ಡಬಲ್ ಸ್ಯಾಲರಿ ಯಾಕೆ ಹೋಗಿಲ್ಲ? ಇವತ್ತಿನ ಆಂಕರ್ಸ್ ಏನಾಗಿದೆ ಅಂದ್ರೆ ಐ ಆಮ್ ನಾಟ್ ಟ್ರೈಂಗ್ ಟು ಯಾರಿಗೂ ಇಂಡಿವಿಜುವಲ್ ಆಗಿ ಹೇಳ್ತಾ ಇಲ್ಲ. ಬಹಳಷ್ಟು ನಿರೂಪಕರು ಹೊಟ್ಟೆ ಹುಡುಕೋತಾರೆ. ಅದು ಕೆಲವರು ಕಾಂಪಿಟೇಷನ್ಸ್ ಇರುತ್ತೆ. ದೇ ಟ್ರೈ ಟು ಕ್ಯಾನ್ಸಲ್ ಇಟ್. ಒಳ್ಳೆ ಆಂಕರ್ ಆಗಿದ್ರು ಸಹ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿಲ್ಲ. ಇಟ್ಸ್ ಆಫ್ ನೋ. ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಯಾರಿಂದ ಸಿಕ್ತು? Nobody to stop me. I am the greatest guy. Oh, come on, yaar. People around you ಹೇಳ್ತಾರೆ ಸೂಪರ್ ಮೂವಿ ಅಂತ, ಬಟ್ ದ ಮೂವಿ ವಿಲ್ ರನ್ ಫಾರ್ 1 day. ಯಾಕೆ? ಅದು ಬಿಕಾಸ್ ಆಫ್ ದಿಸ್.